ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಜಾಕ್ಪಾಟ್, ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ವಿಮಾನ ಸಂಚಾರ ಭಾಗ್ಯ. ಪ್ರತಿಯೊಂದು ಮಗುವಿನ ಕನಸಾಗಿರುತ್ತದೆ ಕಣ್ರಿ. ಜೀವನದಲ್ಲಿ ಒಮ್ಮೆ ಆದ್ರೂ ವಿಮಾನಯಾನ ಮಾಡಬೇಕು, ವಿಮಾನದಲ್ಲಿ ಸುತ್ತಾಡಬೇಕೆನ್ನುವುದು. ಆ ಆಸೆಯನ್ನ ಕಲಬುರಗಿಯಲ್ಲಿ ಶಿಕ್ಷಕರು ಈಡೇರಿಸಿದ್ದಾರೆ ನೋಡಿ. ವಿಮಾನಯಾನ ಆಸೆಗಾದ್ರೂ ಫಸ್ಟ್ ಕ್ಲಾಸ್ ಬರ್ಲಿ ಎಂಬ ಉದ್ದೇಶಕ್ಕೆ ಉತ್ತಮ ಅಂಕ ಪಡೆದವರಿಗೆ ಮಾತ್ರ ಇಂಥದೊಂದು ಅವಕಾಶ ಸಿಕ್ಕಿರೋದು ನಿಜಕ್ಕೂ ಮಕ್ಕಳ ಖುಷಿಯನ್ನ ಅದೇಗೆ ಇಮ್ಮಡಿ ಮಾಡಿದೆ ಅಂತ ನೋಡಿ. ಎಲ್ಲರೂ ಬ್ಯಾಗ್ ಹಾಕೊಂಡು ಶಾಲಾ ಸಮವಸ್ತ್ರ ಧರಿಸಿ ಏರ್ಪೋರ್ಟ್ ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೈ ಥಂಬ್ ಸಿಂಬಾಲ್ ತೋರಿಸುತ್ತಿದ್ರು. ಇವರ ಖುಷಿಗೆ ಎರಡೇ ಎರಡು ಗೇನು ಎನ್ನುವಂತೆ ಆಗಸದಲ್ಲಾಗುವ ಅನುಭವ ಪಡೆಯೋದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಸನ್ನದ್ಧರಾಗಿದ್ರು ನೋಡಿ. ಉತ್ತಮ ಅಂಕ ತೆಗೆದರೆ ಕೇವಲ ಅವರಿಗೆ ಮತ್ತು ಪೋಷಕರಿಗೆ ಸಂತೋಷ ಅಲ್ಲ, ಬದಲಿಗೆ ಶಿಕ್ಷಕರಿಗೂ ಅತಿ ಹೆಚ್ಚು ಸಂತೋಷ ಸಿಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದು. ಬೈದಿಬೈ ಕಲಬುರಗಿ ನಗರದಲ್ಲಿ ನಡೆದ ಒಂದು ವಿಶಿಷ್ಟ ಘಟನೆ ಈಗ ಎಲ್ಲರ ಗಮನ ಸೆಳೆದಿದೆ. ಇಲ್ಲಿನ ಶ್ರೀ ಹಿಂಗುಲಾಂಬಿಕಾ ಅನುದಾನಿತ ಪ್ರೌಢಶಾಲೆಯ ಕೆಲ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ವಿಮಾನಯಾನದಲ್ಲಿ ಪ್ರಯಾಣಿಸುವ ಅಪೂರ್ವ ಅನುಭವ ಪಡೆದಿದ್ದಾರೆ. ನನ್ನ ಹೆಸರು ನಂದಿನಿ, ನಾನು ಓದ್ತಿರೋದು 10th ಕ್ಲಾಸ್. ನನ್ನ ಶಾಲೆ ಹೆಸರು ಶ್ರೀ ಹಿಂಗುಲಾಂಬಿಕಾ ಹೈಸ್ಕೂಲ್ ಅಂತ. ನಾವು 9th ಒಳ್ಳೆಯ ಅಂಕ ಪಡೆದಿದ್ದಕ್ಕೆ ನಮ್ಮ ಸರ್ ಮತ್ತು ಟೀಚರ್ ಅವರು ಪ್ರಾಮಿಸ್ ಮಾಡಿದರು, ಯಾರು ಒಳ್ಳೆಯ ಅಂಕ ಪಡಿತಾರೋ ಅವ್ರನ್ನೆಲ್ಲ ನಾವು ಫ್ಲೈಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಆಮೇಲೆ ನಾವು 95 ಅಂಕ ಪಡೆದ ಮೇಲೆ ಸರ್ ಟೀಚರ್ಸ್ ಎಲ್ಲ ಮೀಟಿಂಗ್ ಮಾಡಿ ನಾವು ನಿಮ್ಮನ್ನು ಫ್ಲೈಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಅದರಿಂದ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ದಿನಕೂಲಿ ಮಾಡೋವರು. ನಾವು ಅಂದ್ಕೊಂಡಿದ್ದಿಲ್ಲ ನಾವು ಫ್ಲೈಟಿಗೆ ಹೋಗ್ತೀವಿ ಅದೆಲ್ಲ ನೋಡ್ತೀವಿ ಅಂತ. ಆದರೆ ನಮ್ಮ ಟೀಚರ್ಸು ಸರ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ನಾವು ಹ್ಯಾಂಗೆ ಓದಬೇಕು ಹ್ಯಾಂಗಿಲ್ಲ, ಅಂದರೆ ನೀವು ಓದಿದ್ರೆ ಹ್ಯಾಂಗೆ ನಿಮ್ದು ಏನು ಲೈಫ್ ಚೆಂದ ಆಗ್ತದೆ ಅದೆಲ್ಲ ಹೇಳಿದರು. ಮತ್ತು ನಾವು ಫ್ಲೈಟಿಗೆ ಹೋಗೋದು ನಮ್ಮ ಮನೆಯಲ್ಲೆಲ್ಲ ಗೊತ್ತಾಗ ತುಂಬ ಖುಷಿಪಟ್ಟರು. ಅಂದರೆ ಅವರೆಲ್ಲ ಅಂದರೆ ನಮ್ಮ ಮಕ್ಕಳೆಲ್ಲ ಹಿಂಗೆ ಹೋಗ್ತಾ ಇದ್ದಾರೆ ಅಂತ ತುಂಬ ಖುಷಿಪಟ್ಟರು. ವಿದ್ಯಾರ್ಥಿಗಳಿಗೆ ವಿಮಾನ ಸಂಚಾರ ಭಾಗ್ಯ ಸಿಕ್ಕಿದೆ ನೋಡಿ. ಇದರಲ್ಲಿ ವಿಶೇಷವೆಂದ್ರೆ ಈ ವಿಮಾನ ಪ್ರಯಾಣದ ಸಂಪೂರ್ಣ ವೆಚ್ಚವನ್ನ ಶಿಕ್ಷಕರೇ ಭರಿಸಿದ್ದಾರೆ. ಮಕ್ಕಳಿಂದ 1 ರೂಪಾಯಿ ಹಣ ಕೂಡ ಪಡೆದಿಲ್ಲ ನೋಡಿ. ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿಮಾನ ಸಂಚಾರ ಭಾಗ್ಯ, 11 ವಿದ್ಯಾರ್ಥಿಗಳಿಗೆ ಸಿಕ್ತು ವಿಮಾನ ಹಾರಾಟ ಭಾಗ್ಯ. ಶಾಲೆಯ 8, 9, 10ನೇ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಇತ್ತೀಚಿನ ಪರೀಕ್ಷೆಯಲ್ಲಿ ಉತ್ತಮ ಅಂಕನ್ನ ಗಳಿಸಿದ್ರು. ವಿಶೇಷವಾಗಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 11 ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಇಂಥದೊಂದು ಐಡಿಯಾ ಪ್ರಾಂಶುಪಾಲರು ಮಾಡಿದ್ರು ನೋಡಿ. ಕಲಬುರಗಿಯಿಂದ ನೇರವಾಗಿ ಬೆಂಗಳೂರಿಗೆ ವಿಮಾನದಲ್ಲಿ ಕರ್ಕೊಂಡು ಹೋಗಲಾಯಿತು. ಇದರಿಂದ ಗ್ರಾಮೀಣ ಹಾಗೂ ಸಾಮಾನ್ಯ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ವಿಮಾನಯಾನ ಹೇಗಿರುತ್ತೆ ಎಂಬ ಹೊಸ ಅನುಭವ ದೊರಕಿತು. ವಿದ್ಯಾರ್ಥಿಗಳ ಸಂಪೂರ್ಣ ಖರ್ಚು ಭರಿಸಿದ ಶಿಕ್ಷಕಿಯೇ. ಈ ಪ್ರಯಾಣದ ಸಂದರ್ಭದಲ್ಲಿ ಒಂದು ಆಂಗ್ಲ ಭಾಷಾ ಶಿಕ್ಷಕಿ ಸಂತೋಷಿಮಾ ಅವರು 10 ವಿದ್ಯಾರ್ಥಿಗಳ ವಿಮಾನ ಟಿಕೆಟ್ ಬೇಕಾದ ಹಣವನ್ನ ಸ್ವತಃ ನೀಡಿರುವುದು ಗಮನಾರ್ಹ. ಉಳಿದ ವೆಚ್ಚವನ್ನ ಶಿಕ್ಷಕರೇ ಸೇರಿ ಭರಿಸಿದ್ದಾರೆ ನೋಡಿ. ವಿದ್ಯಾರ್ಥಿಗಳ ಕನಸಿಗೆ ನಿಜ ರೂಪ ಕೊಟ್ಟಿದ್ದಾರೆ. ಹಣದ ಕೊರತೆ ಮಕ್ಕಳ ಉತ್ಸಾಹಕ್ಕೆ ಅಡ್ಡಿಯಾಗಬಾರದು, ಓದಿನಲ್ಲಿ ಶ್ರಮಿಸಿದವರಿಗೆ ಪ್ರೋತ್ಸಾಹ ದೊರಕಬೇಕು ಎಂಬ ಭಾವನೆಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ನಾವು ಪೇಪರಲ್ಲೆಲ್ಲ ನೋಡಿದ್ವಿ, ಬೇರೆ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ದವ್ರದ್ದು ಮಾಡಿದ್ರು. ಯಾಕೆ ಒಂದ್ಸರಿ ನಾವು ನಮ್ಮ ಮಕ್ಕಳಿಗೆ ಮಾಡಬಾರ್ದು ಅನ್ನೋದು ಒಂದ್ಸರಿ ನಮಗೂ ತಲೆಯೊಳಗೆ ಬಂದು ಹೋಯಿತು. ಹಾಗಾಗಿ ಮಾಡಬೇಕು ಅಂತ ಎಲ್ಲರೂ ಕೂತಾಗ ಸ್ಟಾಫ್ ಡಿಸ್ಕಷನ್ ಮಾಡಿದ್ವಿ ಹೋದ ವರ್ಷ. ಈ ಸರಿ ಯಾರು ಮಕ್ಕಳಿಗೂ ಹೇಳಿದ್ವಿ, ಟಾಪರ್ಸ್ ಯಾರು ಬರ್ತೀರಿ 3 ಜನ ಮಕ್ಕಳಿಗೆ ನಾವು ಕರ್ಕೊಂಡು ಹೋಗ್ತೀವಿ, 3 ಜನ ಅಂತ 10 ಜನ ಮಕ್ಕಳಿಗೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಅದರಂತೆ ನಾವು ಈ ಸರಿ ಡಿಸಿಷನ್ ಮಾಡಿದ್ವಿ. ಮೊದಲು ಇಲ್ಲಿ ನಾವು ಹೋಗಬೇಕು ಅಂತ ಹೋದ ವರ್ಷ ಮಾಡಿದಾಗ ಫ್ಲೈಟ್ಸ್ ಇರಲಿಲ್ಲ, ಅವೈಲಬಿಲಿಟಿ ಇರಲಿಲ್ಲ. ಈಗ ಅವೈಲಬಿಲಿಟಿ ಬಂತು, ಸಡನ್ನಾಗಿ ನಮಗೆಲ್ಲ ಹೋದ್ರಾಯಿತು ಅಂತ ಅಂದ್ಕೊಂಡ್ವಿ. ಎಲ್ಲರೂ ಡಿಸ್ಕಷನ್ ಮಾಡಿದಾಗ ಹೋಗೋಣ ಅಂತಂದರು. ನಾನು ವಾಲಂಟಿಯರಾಗಿ ಯಾವಾಗ ಯೋಚನೆ ಮಾಡಿದ್ದೆ ಆವಾಗಿಂದ 3,000 ಅಂತ ಇದಕ್ಕೆ ಅಂತ ತೆಗೆದಿಟ್ಟಿದ್ದೆ. ಅದೇ ಅಮೌಂಟನ್ನು ಇವಾಗ ಜೋಡಿಸ್ಕೊಂಡು ಹೋಗಿ ಬಂದ್ವಿ.
ಖುಷಿ ಆಯಿತು. ನಮಗೂ ಕೊಡಬೇಕು ಅನ್ನೋದಿತ್ತು, ಮಕ್ಕಳನ್ನ ಕರ್ಕೊಂಡು ಹೋಗಿ ಬಂದ್ವಿ. ಇಲ್ಲ, ಮಕ್ಕಳಲ್ಲಿರೋಂಥ ಖುಷಿ ಮತ್ತು ಬೇರೆ ಮಕ್ಕಳು ಹೋಗದೇ ಇರೋ ಮಕ್ಕಳು ಕೂಡ ನಾವು ಇನ್ನೂ ಮಾಡ್ತೀವಿ, ಈ ಸರಿ ಮಾಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ಈ ಸರಿ 95ಕ್ಕೂ ಜಾಸ್ತಿ ನಾವು ಮಾಡ್ತೀವಿ ಅಂತ 10ನೇ ಕ್ಲಾಸ್ ಮಕ್ಕಳು ಹೇಳಿದ್ದಾರೆ. ಅದೇ ನಮಗೆ ದೊಡ್ಡ ಸ್ಫೂರ್ತಿಯಾಗಿದೆ. ವಿಧಾನಸೌಧಕ್ಕೂ ಭೇಟಿ ಕೊಟ್ಟ ವಿದ್ಯಾರ್ಥಿಗಳು. ವಿಮಾನದಲ್ಲಿ ಪ್ರಯಾಣಿಸುವುದು ಈ ಮಕ್ಕಳಿಗೆ ಕೇವಲ ಮನರಂಜನೆಯ ಪ್ರವಾಸವಾಗಿರಲಿಲ್ಲ. ಬೆಂಗಳೂರಿಗೆ ಬಂದ ನಂತರ ಶಿಕ್ಷಕರು ಅವರನ್ನ ನಗರದ ಪ್ರಮುಖ ಸ್ಥಳಗಳಿಗೆ ಕರೆದುಕೊಂಡು ಹೋಗಿದ್ರು ನೋಡಿ. ವಿಶೇಷ ಅನುಮತಿ ಪಡೆದು ವಿದ್ಯಾರ್ಥಿಗಳನ್ನ ಕರ್ನಾಟಕದ ಗಣ್ಯ ಕಟ್ಟಡವಾದ ವಿಧಾನಸೌಧಕ್ಕೆ ಕರೆದೊಯ್ದ್ರು. ಅಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಸದನಗಳ ಕಾರ್ಯಪದ್ಧತಿ, ಶಾಸಕರ ಸಭೆ ಹೇಗೆ ನಡೆಯುತ್ತದೆ, ಕಾನೂನುಗಳನ್ನ ಹೇಗೆ ಚರ್ಚಿಸಿ ಅಂಗೀಕರಿಸುತ್ತಾರೆ ಎಂಬ ಮೂಲಭೂತ ಮಾಹಿತಿಯನ್ನ ಶಿಕ್ಷಕರು ಸರಳವಾಗಿ ಅವರಿಗೆ ತಿಳಿಸಿದ್ರು. ವಿಧಾನಸೌಧದ ಒಳಭಾಗವನ್ನ ನೇರವಾಗಿ ಕಣ್ಣಾರೆ ನೋಡುವ ಅವಕಾಶ ದೊರಕಿದ ವಿದ್ಯಾರ್ಥಿಗಳು ಸಂತೋಷ ಪಟ್ರು. ಸಾಮಾನ್ಯವಾಗಿ ಪುಸ್ತಕಗಳಲ್ಲಿ, ಚಿತ್ರಗಳಲ್ಲಿ ಮಾತ್ರ ನೋಡಿದ ಭವ್ಯ ಕಟ್ಟಡವನ್ನ ಸಮೀಪದಿಂದ ನೋಡುವ ಅವಕಾಶ ವಿದ್ಯಾರ್ಥಿಗಳಿಗೆ ಸಿಕ್ಕಿದಂತಾಯ್ತು ನೋಡಿ. ಅಂದರೆ ನಾವು ಯಾವತ್ತೂ ಅನ್ಕೊಂಡಿದ್ದಿಲ್ಲ ನಾವು ಫ್ಲೈಟಲ್ಲಿ ಹೋಗ್ತೇವೆ, ನಾವು ನೋಡ್ತೇವೆ ಅಂತ ಅನ್ಕೊಂಡಿಲ್ಲ. ಅಂದರೆ ತುಂಬ ಖುಷಿ ಆಯಿತು. ಮತ್ತು ನಮ್ಮ ಟೀಚರ್ಸ್ ಎಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಅಂದರೆ ನಮಗೂ ಜರ ಧೈರ್ಯ ಬಂತು. ನಾವು ಹಿಂಗೆ ಹೋದರೆ ನಾವು ಇನ್ನೂ ಎಂದಿರ್ಕಿಂತ ಒಳ್ಳೆಯ ಆಪರ್ಚುನಿಟಿ ನಮಗೆ ಸಿಗ್ತದೆ ಅಂತ ಅನಿಸ್ತು. ಅಲ್ಲಿ ಫಸ್ಟಿಗೆ ಫ್ಲೈಟಲ್ಲಿ ಇಳಿದಾಗಣ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಎಲ್ಲನೂ ತೋರಿಸಿದ್ರು. ಒಳಗಡೆ ಅಂದರೆ ಅಲ್ಲಿ ಮೀಟಿಂಗ್ ನಡೀತಾ ಇರ್ತದಲ್ಲ, ಸ್ಪೀಕರ್ ಮತ್ತು ಮುಖ್ಯಮಂತ್ರಿ ಅವರೆಲ್ಲ ಕುಂದ್ರ ಸೀಟ್ಗಳೆಲ್ಲ ತೋರಿದ್ರು. ಅಲ್ಲಿ ಯಾಕೆ ಮಾಡ್ತಾರೆ, ಎದಕ್ಕೆ ಮಾಡ್ತಾರೆ ಅಲ್ಲೆಲ್ಲ ತೋರಿದ್ರು. ಅದಾಗಣ ಜವಾಹರ್ಲಾಲ್ ನೆಹರು ಅಂತ ಅಲ್ಲಿ ಒಂದು ಶೋ ಇತ್ತು, ಅದನ್ನು ತೋರಿದ್ರು. ಅದಾದಮೇಲೆ ಎಲ್ಲ ಫುಲ್ ಬೆಂಗಳೂರನ್ನ ಎಲ್ಲ ಚೆನ್ನಾಗಿ ತೋರಿದ್ರು. ಮತ್ತು ಊಟ ಎಲ್ಲ ಅಂದರೆ ನಮಗೆ ಏನು ತೊಂದರೆ ಆಗೋದಕ್ಕೆ ಬಿಟ್ಟಿಲ್ಲ. ಎಲ್ಲನೂ ಅಂದರೆ ನಮ್ಮ ತಂದೆ ತಾಯಿ ನಮಗೆ ಹೇಗೆ ನೋಡ್ಕೊತಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನಮ್ಮ ಟೀಚರ್ಸ್ ಸರ್ ನೋಡಿಕೊಂಡ್ರು. ಪ್ರಯತ್ನದಿಂದ ವಿದ್ಯಾರ್ಥಿಗಳಿಗೆ ಎರಡು ರೀತಿಯ ಲಾಭವಾಗಿದೆ. ಒಂದೆಡೆ ಓದಿನಲ್ಲಿ ಉತ್ತಮ ಅಂಕ ಗಳಿಸಲು ಪ್ರೋತ್ಸಾಹ ಸಿಕ್ಕಿದೆ. ಇನ್ನೊಂದೆಡೆ ಜೀವನದಲ್ಲಿ ವಿಮಾನಯಾನ ಅನುಭವ ಹಾಗೂ ವಿಧಾನಸೌಧ ವೀಕ್ಷಣೆಯಂತ ಜ್ಞಾನವರ್ಧಕ ಪ್ರವಾಸ ಸಿಕ್ಕಂತಾಗಿದೆ. ಕಲಬುರಗಿಯ ಈ ಘಟನೆಯಿಂದ ಶಿಕ್ಷಕರು ಕೇವಲ ಪಾಠ ಹೇಳುವರಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಮಾರ್ಗದರ್ಶಕರು ಆಗಿದ್ದಾರೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ವಿದ್ಯಾರ್ಥಿಗಳ ಸಾಧನೆಯನ್ನ ಇಂಥ ನೈಜ ರೀತಿಯಲ್ಲಿ ಗುರುತಿಸಿ ಗೌರವಿಸುವುದು ಇತರ ಶಾಲೆಗಳಿಗೂ ಪ್ರೇರಣೆಯಾಗಲಿ. ಬಿಗ್ ಟಿವಿ ಕರ್ನಾಟಕ, ಕಲಬುರಗಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.